ಕರ್ಕಾಟಕ ರಾಶಿ ನಿಗೂಢವಾದ ಎಚ್ಚರಿಕೆ. ಒಂದಿಷ್ಟು ಸಮಸ್ಯೆಗಳು ಎದುರಿಸಲಿದ್ದೀರಿ ನೀವು. ಒಂದಿಷ್ಟು ಬಿಸಿ ತುಪ್ಪ ಅನ್ಬೋದು, ಉಗಿಯಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿ. ಏನೋ ಒಂದು ಒಳ್ಳೆ ಆಪ್ಷನ್ಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ಇಲ್ಲದಂತೆ ನಿಮ್ಮಲ್ಲಿ ಒಂದು ಅಹಂಭಾವ, ನಿಮಗಾಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಕರ್ಕಾಟಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೇ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಶುಭ ವಿಚಾರ ವಿಡಿಯೋ ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಪಂಚಾಂಗದ ಪ್ರಕಾರ, ಗ್ರಹಸ್ಥಿತಿಗಳ ಪ್ರಕಾರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಭಾಳ 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 ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಹೇಳ್ತೀನಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಏನೇನು ಸಮಸ್ಯೆಗಳಾಗ್ಬೋದು ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಗೊತ್ತಾಗಬೇಕು, ಮುಂಚೆನೇ ತಪ್ಪಿಸ್ಕೊಳ್ಬೇಕು ಅವರ ಸಮಸ್ಯೆಗಳನ್ನು ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ, ವಿಡಿಯೋನ ಸರಿಯಾಗಿ ನೋಡ್ದೇನೆ ಏನು ಬರೀ ಎದುರಿಸ್ತಾ ಇದ್ದೀರಾ, ಒಂದು ಒಳ್ಳೇದೇ ಹೇಳ್ತಾ ಇಲ್ವಲ್ರಿ ಅಂತ. ಇದು ಎಚ್ಚರಿಕೆಗಳ ವಿಡಿಯೋ, ಇದರಲ್ಲಿ ಒಳ್ಳೇದು ಹೆಂಗೆ ಹೇಳೋಕ್ಕಾಗತ್ತೆ? ಶುಭ ವಿಚಾರ ವಿಡಿಯೋದಲ್ಲಿ ಒಳ್ಳೇದು ಹೇಳ್ತೀನಿ. ಇದು ಎಚ್ಚರಿಕೆ ವಿಡಿಯೋ, ಅದರಿಂದ ಎಚ್ಚರಿಕೆನೇ ಕೊಡ್ತಕ್ಕಂಥದ್ದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿಡಿಯೋನ. ಏನೇನೋ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ. ನೈಜವಾಗಿ ಏನಾದ್ರು ಪ್ರಶ್ನೆ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಶುರು ಮಾಡೋಣ ಅಲ್ವಾ? ಕರ್ಕಾಟಕ ರಾಶಿಯವರಿಗೆ ಬಹುಮುಖ್ಯವಾಗಿ ಮೇ ತಿಂಗಳಲ್ಲಿ ಗ್ರಹಸ್ಥಿತಿಗಳಲ್ಲಿ 11ನೇ ತಾರೀಕು ಮೇಷರಾಶಿಗೆ ಕುಜಗ್ರಹ ಬರ್ತಾನೆ. 11ನೇ ತಾರೀಕು ಅಲ್ಲಿ ತನಕ ಮೀನರಾಶಿಯಲ್ಲಿರ್ತಾನೆ. ಅಂದರೆ 11ನೇ ತಾರೀಕಿನ ತನಕ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೀರಾ ತಿಕ್ಕಾಟಗಳಾಗಲಿದೆ. ಒಂದಿಷ್ಟು ಸಮಸ್ಯೆಗಳು ಎದುರಿಸಲಿದ್ದೀರಿ ನೀವು. ಒಂದಿಷ್ಟು ಬಿಸಿ ತುಪ್ಪ ಅನ್ಬೋದು, ಉಗಿಯಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿ. ಇನ್ನೇನು ಆಗುತ್ತೆ ಅಂತಾರೆ, ಆಗಲ್ಲ ಅಂತಾರೆ, ಕೊಡ್ತೀವಿ ಅಂತಾರೆ, ಕೊಡಲ್ಲ ಅಂತಾರೆ, ಬೇಕು ಅಂತಾರೆ, ಬೇಡ ಅಂತಾರೆ. ಯಾವುದೋ ಕರೆಕ್ಟಾಗಿ ಒಂದೇ ನಂಗೆ ಸುಮ್ಮನೆ ಆಸೆ ಹುಟ್ಟಿಸ್ಬಿಡಿ ಅನ್ನೋ ಥರ ನಿಮಗೆ ಮೇ 11ನೇ ತಾರೀಕಿನ ತನಕ ಆ ಚಿತ್ರ ಸ್ಥಿತಿಗಳಿದೆ. ಮೇ 11ನೇ ತಾರೀಕಿನ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ, ಆಗುತ್ತೆ ಆಗಲ್ಲ ಅನ್ನುವಂಥದ್ದು ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ. ಅಷ್ಟೇ ಅಲ್ಲ, ಮೇ 11ನೇ ತಾರೀಕಿನ ತನಕ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್, ಏನು ಬಹಳ ಎಚ್ಚರಿಕೆ ವಹಿಸಬೇಕು, ಸ್ವಲ್ಪ ಗಮನಿಸಬೇಕು ನೀವು ಅದರ ಬಗ್ಗೆ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ಇಲ್ಲಿ ಮೇ 11ನೇ ತಾರೀಕು 12ನೇ ತಾರೀಕು ನಂತರ ನೀವೆಲ್ಲಿ ಕೆಲಸ ಮಾಡ್ತೀರಲ್ಲ, ಅಲ್ಲಿ ನಿಮ್ಗೆ ಒಳ್ಳೆಯ ಪದವಿ, ಇದೆಲ್ಲ ಒಳ್ಳೆ ಸಖತ್ತಾಗಿಬಿಡುತ್ತೆ. ಆದರೆ ಸಮಸ್ಯೆ ಏನಾಗೋದು ಗೊತ್ತಾ? ನಿಮಗೆ ಗೊತ್ತಿಲ್ಲದಂತೆ ನಿಮ್ಮಲ್ಲಿ ಒಂದು ಅಹಂಭಾವ, ಅಹಂಕಾರ ಅಂತ ಇನ್ನೊಬ್ರು ಹೇಳ್ತಾರೆ. ನೀವು ಅದು ಅಹಂಕಾರ ಅಂತ ಅಂದ್ಕೊಳ್ಳದೆ ಇರ್ಬೋದು. ಬೇರೆಯವ್ರಿಗೆ ಅನಿಸುತ್ತೆ, ನೋಡೋ ಅಧಿಕಾರದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ, ನಮ್ಮ ಮೇಲೆ ಹಿಂಗೆ ಹಾರಾಡ್ತಾ ಇದ್ದಾನೆ, ಒಂಥರ ಇನ್ನು ಕೆಂಡದಂಥ ಕೋಪ, ಎಲ್ಲ ವಿಚಾರದಲ್ಲೂ ಕೋಪ ಮಾಡಿ ಅಧಿಕಾರ ಚಲಾಯಿಸಕ್ಕೆ ಹೋಗ್ತಾನೆ. ಈ ಥರ ನಿಮ್ಮ ಮೇಲೆ ಅಪವಾದಗಳು ಬರುತ್ತೆ. ನೀವೇನೋ ಕೆಲಸದಾಗಲೆಲ್ಲ ನೀವು ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಾ, ನಿಮ್ಮದೇನೋ ಒಂದು ಅಧಿಕಾರ ಚಲಾಯಿಸ್ತಾ ಇದ್ದೀರಾ ಅಂತ ಒಂದಿಷ್ಟು ಅಪವಾದಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ. ನಿಮಗೂ ಹಂಗೆ ಸಿಟ್ಟು ಬರೋದು ಹೌದು. ಉದ್ಯೋಗದ ವಿಚಾರದಲ್ಲಿ ತುಂಬ ಜಾಗದಲ್ಲಿ ತುಂಬ ಗಲಾಟೆ ಜಗಳ ಆಗತ್ತೆ, ಖಂಡಿತವಾಗಿ ಮಾಡ್ತೀರಿ ನೀವು. ಇಲ್ಲಿ 14ನೇ ತಾರೀಕಿನ ತನಕ ಒಂದು ಸಮಸ್ಯೆ ಇದೆ. 14ನೇ ತಾರೀಕಿನ ತನಕ ನಿಮಗೆ ಬುಧ ಗ್ರಹ ವೃಷಭ ರಾಶಿಗೆ ಬಂದಿರಲ್ಲ. 14ನೇ ತಾರೀಕು ನಂತರ ಬರ್ತಕ್ಕಂಥದ್ದು ವೃಷಭ ರಾಶಿಗೆ ಬುಧ. ಅದೇ ಟೈಮಲ್ಲೇ ಮಿಥುನ ರಾಶಿಗೆ ಅಂದರೆ 12ನೇ ಮನೆಗೆ ಶುಕ್ರ ಹೋಗ್ತಾನೆ. ಇಲ್ಲಿ ಸ್ವಲ್ಪ ಬಿಸ್ನೆಸ್ ವಿಚಾರದಲ್ಲಿ, ಒಂದಿಷ್ಟು ವ್ಯವಹಾರಗಳ ವಿಚಾರದಲ್ಲಿ, ಏನೋ ಒಂದು ಒಳ್ಳೆ ಆಪ್ಷನ್ಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ನೀವು ಅನ್ಕೊಂಡ್ ಲೆವೆಲ್ಗೆ ಬಿಸ್ನೆಸ್ ಆಗದೇ ಇರೋದು, ಅಥವಾ ತುಂಬ ತೀರಾ ಜಾಸ್ತಿ ಚೆನ್ನಾಗಿ ಪ್ರಾಫಿಟ್ ಆಗಿಬಿಡುತ್ತೆ ಅಂದ್ಕೊಂಡ್ರೆ ಆಗದೇ ಇರೋವಂಥದ್ದು. ನನಗೆ 100% ಆಗುತ್ತೆ ಅನ್ಕೊಂಡ್ರೆ ಅದು ಹೆಂಗೆ ಆಗಲಿಲ್ಲ. ನಿಮಗೆ 14ನೇ ತಾರೀಕಿನ ಒಳಗೆ ಏನೇ ಬಿಸ್ನೆಸ್ ಆದರೂ ಪ್ರಾಫಿಟ್ ಆಗ್ಬೋದು, ಬಟ್ 14ನೇ ತಾರೀಕು ನಂತರ ಸ್ವಲ್ಪ ವ್ಯತ್ಯಾಸಗಳಾಗುವ ಸಾಧ್ಯತೆ ಇದೆ. ಅನ್ಕೊಂಡಂತೆ ಆಗದೇ ಇರುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಅದು ಪರಿವರ್ತನಾ ಯೋಗ ಆಗಿರೋದ್ರಿಂದ ನೀವು ಬಚಾವ್, ಇವರನ್ನೇ ಸೇಫರ್ ಸೈಡ್ ಅಂತ. ಇಲ್ಲಾಂದರೆ ಇನ್ನೂ ಸಮಸ್ಯೆ ಆಗ್ತಿತ್ತು. ಯಾಕೆಂದರೆ ವ್ಯಯ 12ನೇ ಮನೆಯಲ್ಲಿ ಗುರು ಶುಕ್ರ, ಪರಿವರ್ತನಾ ಯೋಗ ಆದರೂ ವ್ಯಯಾಧಿಪತಿ ಕೆಲಸ ಕೊಡಬೇಕಾಗತ್ತೆ, ಕಳೆದುಕೊಳ್ಳುವಿಕೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರವಾಗೇ ನೀವು ಏನನ್ನೂ ಕಳೆದುಕೊಳ್ಳಬಾರ್ದು, ಯಾರನ್ನೂ ಕಳೆದುಕೊಳ್ಳಬಾರದು. ನೀವು ಯಾರೂ ನಿಮ್ಮ ಹತ್ರ ಜಗಳ ಮಾಡಬಾರ್ದು, ಎಲ್ಲರನ್ನೂ ನಿಮ್ಮ ಹತ್ರ ನೀವು ಆಕರ್ಷಿಸುವಂತ ಆಗಬೇಕು, ಎಲ್ಲರ ಹತ್ರ ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನಂತರ ಹೇಳ್ತೇನೆ, ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನು ನಿಮಗೆ. ನೋಡಿ, ಈ ಒಂದು ಮೇ ತಿಂಗಳಲ್ಲೇ ನೀವು ಇನ್ನೂ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನು ಅಂತಂದರೆ, ಸುಸ್ತಾಗುತ್ತೆ ಆರೋಗ್ಯದ ವಿಚಾರದಲ್ಲಿ. ತುಂಬ 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 ಓಡಾಡ್ತೀರಾ, ಅನಾವಶ್ಯಕವಾಗಾದರೂ ಬಿಡು, ಫೋನಲ್ಲೇ ಮಾತಾಡ್ಕೊಂಡ್ರೆ ಆಗುತ್ತೆ, ಬಟ್ ನೀವು ಇಲ್ಲ ನಾನೇ ಹೋಗ್ತೀನಿ ಅಂತ ಹೋಗ್ತೀರಾ.
ಅಲ್ಲಪ್ಪ ಒಂದು ವಾಟ್ಸಪ್ ಮೆಸೇಜ್ ಒಂದು ಕಾಲ್ ಮಾಡಿದ್ರೆ ಆಗುತ್ತಲ್ಲ, ಇಲ್ಲ ನಾನೇ ಹೋಗಿ ಮಾಡ್ಕೊಬರ್ತೀನಿ ಅಂತ. ಸುಮ್ಮನೆ ಎಷ್ಟು ದೈಹಿಕ ಶ್ರಮ, ಹೋಗಿ ಅದಕ್ಕೆ ಒಂದಿಷ್ಟು ಖರ್ಚು, ಓಡಾಟದ ಖರ್ಚು, ಸುಸ್ತು, ಅಷ್ಟಾದರೂ ಕೂಡ ಅರ್ಧಂಬರ್ಧ ಕೆಲಸ ಆಗ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಹಾಗೂ ಪ್ರಯಾಣದಿಂದ, ಓಡಾಡಲೇಬೇಕು ನಾನು ಅನ್ನುವ ಹಠಕ್ಕೆ ಬಿದ್ದು ನೀವು ಮಾಡುವ ಓಡಾಟಗಳಿಂದ ತುಂಬ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ, ಚಿಕ್ಕ ಪುಟ್ಟ ಬಿದ್ದು ಏಟುಗಳನ್ನು ಮಾಡ್ಕೊಳ್ತೀರಿ ಅಂತ ಕಂಡು ಬರ್ತಾ ಇದೆ. ಅದರಲ್ಲೂ ಈ ವಿವಾಹಿತ ಸ್ತ್ರೀಯರು ಯಜಮಾನರ ಜೊತೆಗೆ ಏನಾದ್ರು ಜಗಳ ಮನಸ್ತಾಪ ಮಾಡಿಕೊಂಡು ಅಪ್ಪನ ಮನೆಗೆ ಹೋಗಿ ಕೂತ್ಕೊಂಡು ಮತ್ತೊಂದು ಕಡೆ ಏನೋ ಮಾಡಿ ನಂಗೆ ಗಂಡನ ಮೇಲೆ ಕೇಸ್ ಹಾಕ್ತೀನಿ ಮತ್ತೊಂದು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ವಿವಾಹಿತ ಕರ್ಕಾಟಕ ರಾಶಿಯ ಸ್ತ್ರೀಯರು ಆಲ್ರೆಡಿ ಜಗಳದ ಇದ್ದರೆ ನಾನು ಹೇಳ್ತಿರೋದು, ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಇದ್ದವ್ರದ್ದು ಏನಾಗುತ್ತೆ, ಚಿಕ್ಕ ಪುಟ್ಟ ಜಗಳ ಮನಸ್ತಾಪಗಳು ಅಪ್ಪನ ಮನೆಗೆ ಹೋಗಿ ಕೂತ್ಕೊಂಡಿದ್ದು ಅದನ್ನೇ ಸ್ವಲ್ಪ ದೊಡ್ಡಾಗಿ ಯಜಮಾನರ ಮೇಲೆ ಕೇಸ್ ಆಗೋದವರೆಗೂ ಹೋಗ್ಬಿಡ್ತೀರ ನೀವು. ಯಜಮಾನರು ತಲೆ ಕೆಡಿಸ್ಕೊಂಡು ಆರೋಗ್ಯವಾದ ಹಾಕ್ಕೊಂಡು ಅಥವಾ ನೀವು ಹುಡ್ಕೊಂಡು ತಪ್ಪಾಯ್ತು ಬಾ ಅಮ್ಮ ತಾರಿ ಮನೆಗೆ ಬರಮ್ಮ, ನೀನು ಇದು ಆಗಲ್ಲ, ಇದು ಆಗೋ ಕೆಲಸ ಅಲ್ಲ ಇಲ್ಲ ಒಂಥರ ಹುಡ್ಕೊಂಬರ್ಬೇಕು, ಅಲ್ಲಿ ತನಕ ಬಿಡಲ್ಲ ನೀವು. ಬಟ್ ಆ ಥರ ಹಠ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆಯ್ತಲ್ವ. ಇದ್ರ ಬಗ್ಗೆ ಬಹಳ ಗಮನಿಸಬೇಕು ಕರ್ಕಾಟಕ ರಾಶಿಯವರು. ಯಾಕೆಂದರೆ ಕರ್ಕಾಟಕ ರಾಶಿಯವರು ಬಹಳ ದೊಡ್ಡ ಸಮಸ್ಯೆ ಏನಾಗುತ್ತಪ್ಪ ಅಂದರೆ, ಕೈ ಹಾಕಿದ ಕೆಲಸಗಳೆಲ್ಲ ಅರ್ಧಂಬರ್ಧ ಮಾಡಿಬಿಡ್ತೀರ ನೀವು. ಎಲ್ಲಿ ಸಿಟ್ಟು ಮಾಡಬಾರ್ದು ಅಲ್ಲಿ ಸಿಟ್ಟು ಮಾಡಿ, ಯಾರ ಹತ್ರ ನೈಸ್ ಮಾಡಬೇಕು ಅಂತ ನೈಸಾಗಿ ಮಾತಾಡ್ದೇನೆ ಎಲ್ಲ ಅರ್ಧಂಬರ್ಧ ಕೆಲಸಗಳೇ. ಆಮೇಲೆ ಜನ ಎಲ್ಲ ಹೇಳ್ತಾರೆ, ಮನೆಯಲ್ಲೆಲ್ಲ ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ಯಾವುದನ್ನು ಒಂದು ಕರೆಕ್ಟಾಗಿ ಮುಗಿಸಲ್ಲ, ಒಂದರು ಕರೆಕ್ಟಾಗಿ ಮುಗಿಸು, ಹಿಡ್ದಿದ್ದನ್ನ ಕರೆಕ್ಟಾಗಿ ಫುಲ್ ಮುಗಿಸ್ಬಿಡು ಅದನ್ನು ಅಂತ. ಸೊ ಯಾವುದನ್ನು ಪೂರ್ಣವಾಗಿ ಮುಗಿಸಲ್ಲ ನೀವು. ಇದೆಲ್ಲ ಸ್ವಲ್ಪ ಸಮಸ್ಯೆನೇ ನಿಮಗೆ. ಸೊ ಇದು ನಿಮಗೆ ಒತ್ತಡದಂಗಾಗುತ್ತೆ, ಮಾನಸಿಕ ಒತ್ತಡದಂಗೆ, ಇದೆಲ್ಲ ಸ್ವಲ್ಪ ಇದೆ ಸಮಸ್ಯೆಗಳು, ಇಲ್ಲ ಅಂತಲ್ಲ. ಹಾಗೂ ಕಳೆದುಕೊಳ್ಳುವಿಕೆ, ಮೊಬೈಲ್ ಕಳೆದೋಯ್ತು, ಬಂಗಾರ ಕಳೆದೋಯ್ತು, ಮತ್ತೊಂದೇನೋ ಕಳೆದೋಯ್ತು, ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಬಿಟ್ಟು ಹೋಗ್ಬಿಟ್ಟ, ಅವನು ಜಗಳ ಮಾಡಿಕೊಂಡು, ನಾನು ಯಾವುದೋ ಏನೋ ಅನ್ನಬಾರ್ದಿತ್ತು ಅಂದುಬಿಟ್ಟೆ, ಈಗ ನೋಡ್ರೆ ನನ್ನ ಫೋನ್ ಎತ್ತಾ ಇಲ್ಲ, ನನ್ನ ಹತ್ರ ಮಾತಾಡೋದು ನೀನು ಬೇಡ ನನಗೆ ಅಂತ ಹೇಳ್ತಿದ್ದಾನೆ. ಈ ಥರ ಒಂದಿಷ್ಟು ಸಮಸ್ಯೆಗಳಿದೆ ಕರ್ಕರಾಶಿಯವರಿಗೆ. ಬಟ್ ಇದು ಮೇ ತಿಂಗಳಲ್ಲಿ ಸ್ವಲ್ಪ ದೇವತಾರಾಧನೆಗಳು ಮಾಡಿಕೊಂಡು ಪರಿಹಾರಗಳನ್ನು ಮಾಡಿಕೊಂಡು ಸರಿನೂ ಮಾಡ್ಕೊಳ್ಬಹುದು. ಆಮೇಲೆ ಏನು ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡ್ರೆ ಅದನ್ನು ಅರ್ಥ ಮಾಡ್ಕೊಂಡು ಆಯಾ ಸಮಸ್ಯೆಗಳು ಆಗದಂಗೆ ಪ್ರಾಕ್ಟಿಕಲಿ ಪ್ರಯತ್ನ ಮಾಡಿದ್ರು ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೂ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ನಾವು ವಿಶೇಷವಾದ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ, ಹುಣ್ಣಿಮೆಯ ದಿವಸ, ವೈಶಾಖ ಪೂರ್ಣಿಮಾ, ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ದಿವಸ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಎಲ್ಲರನ್ನೂ ನೀವು ನಿಮ್ಮತ್ತ ಆಕರ್ಷಿಸಬೇಕು, ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ, 3 ಲೋಕಗಳನ್ನು ವಶೀಕರಣ ಮಾಡ್ತಕ್ಕಂಥ ಮಹಾಗಣಪತಿ ನಿಮಗೆ ಆ ಶಕ್ತಿ ಕೊಡಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಕಳೆದುಕೊಂಡಿದ್ದಿರಬಹುದು, ಲಾಸ್ ಮಾಡ್ಕೊಂಡಿದ್ದಿರಬಹುದು, ಪುನಃ ಲಭ್ಯತೆ. ಕದ್ದುಕೊಂಡು ಹೋಗಿದ್ದು ಕೂಡ ವಾಪಸ್ ಬಂದ್ಬಿಡುತ್ತೆ ನಿಮಗೆ ಅಂತ ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತೀವಿ ಅದನ್ನು. ಸೊ ಆ ಕಾರ್ತ್ಯವೀರ್ಯಾರ್ಜುನ ಹೋಮ, ಆಮೇಲೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ಬಹಳಷ್ಟು ಜನ ಇದು ಎಂಥ ಅದ್ಭುತವಾದ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಹೋಮ ಅಂತಂದರೆ, ಈ ಹೋಮಗಳನ್ನ ಮಾಡಿದ ಮೇಲೆ ಟ್ರೈನು ಬಸ್ಗಳು ಹತ್ಕೊಂಡು ದೂರ ಬೇರೆ ನಾನಿರೋದು ಬೆಂಗಳೂರು ನೆಲಮಂಗಲ, ದೂರ ಊರುಗಳಿಂದ ನನಗೆ ಟ್ರೈನ್ ಹತ್ಕೊಂಡು ಬಸ್ ಹತ್ಕೊಂಡು ಬಂದು ನನಗೆ ಧನ್ಯವಾದ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದವರೆಲ್ಲ ಇದ್ದಾರೆ. ಅಷ್ಟು ಅದ್ಭುತವಾದ ಫಲವನ್ನು ಕೊಟ್ಟಿರ್ತಕ್ಕಂತಹ ಒಂದು ಹೋಮವನ್ನು, ಅದೇ ವಿಶೇಷವಾದ ಪ್ರಸಾದವನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅವತ್ತು ಆಶ್ಲೇಷ ಬಲಿ ಪೂಜೆ ಇರುತ್ತೆ, ಸರ್ಪಶಾಂತಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನದವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು, ಮಕ್ಕಳ ವಿಚಾರದಲ್ಲಿ ಆಲ್ರೆಡಿ ನಾನು ಭವಿಷ್ಯದಲ್ಲಿ ಹೇಳಿದ್ದೇನೆ, ಮಕ್ಕಳ ವಿಚಾರದಲ್ಲಿ ಅದು ಅನುಕೂಲವಾಗಬೇಕು, ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೆ ಗುರುದೋಷ ಇರೋವರಿಗೆ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, 7.5 ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಿರುತ್ತೆ. ಆದರೆ ಅದೆಲ್ಲದರಲ್ಲೂ ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಈ ತ್ರಿಶಕ್ತಿ ಉಂಗುರವನ್ನು ನೋಡಿ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ ಮಧ್ಯದ ಫಿಂಗರ್ಗೆ. ನೀವು ಖಂಡಿತವಾಗಿ ನಿಮಗೆ ಅನುಕೂಲವಾಗುವ ಬೆರಳಿಗೆ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲೇ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಈ ಉಂಗುರವನ್ನು ಸರಿಯಾಗಿ ನೀವು ಗಮನಿಸಬೇಕು. ಇದರಲ್ಲಿ 3 ವಿಶೇಷವಾದ ದ್ರವ್ಯಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶಂಖು. ಶಂಖ ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರಲ್ಲಿರುತ್ತಲ್ಲ, ಆ ಮಿನಿಯೇಚರ್ ಚಿಕ್ಕ ಶಂಖ, ಅದು ನಿಮಗೆ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಅದು ನಿಮ್ಮಲ್ಲಿ ಚೈತನ್ಯ, ಕಾಂತಿ ವೃದ್ಧಿ ಮಾಡುತ್ತೆ ಅದ್ಭುತವಾಗಿ. ನಿಮ್ಮ ವಾಯ್ಸ್ ಎಲ್ಲರಿಗೂ ರೀಚ್ ಆಗೋ ಥರ ಮಾಡುತ್ತೆ ಆ ಶಂಖ.
ಆ ಅದ್ಭುತ ಶಕ್ತಿ ಅದರಲ್ಲಿದೆ. ಅದ್ರ ಜೊತೆಗೆ ಎರಡನೆಯದಾಗಿ ರುದ್ರಾಕ್ಷಿ. ಈ ತುಂಬ ಚಿಕ್ಕದಾದಂಥ ಒಂದು ರುದ್ರಾಕ್ಷಿ ಇದೆ ಅದರಲ್ಲಿ. ಆ ರುದ್ರಾಕ್ಷಿ ಎಲ್ಲರೂ ನಿಮ್ಮ ಹತ್ರ ಬಂದಾಗ ಕೆಟ್ಟವರು ಬಂದ್ಬಿಡ್ತಾರೆ, ಒಳ್ಳೆಯವರು ಬಂದ್ಬಿಡ್ತಾರೆ. ಬಟ್ ಕೆಟ್ಟವರು ನಿಮ್ಮ ಹತ್ರ ಬರಬಾರ್ದು, ಒಳ್ಳೆಯವರು ಮಾತ್ರ. ನಿಮಗೆ ಯಾರಿಂದ ಉಪಯೋಗವಾಗ್ತದೋ, ಸಹಾಯವಾಗ್ತದೋ ಅವರು ಮಾತ್ರ ನಿಮ್ಮ ಜೊತೆಗೆ ನೀವು ಅಂದ್ಕೊಂಡವರು ಕರೆಕ್ಟಾಗಿ ಬರೋ ಥರ ರುದ್ರಾಕ್ಷಿ ಅದಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಜೊತೆಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿಯೂ ಸಹ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಕಳೆದುಕೊಂಡಿದ್ದು ಮರಳಿ ಪಡೆದುಕೊಳ್ಳುವ ವಿಚಾರದಲ್ಲಿ. ಜೊತೆಗೆ ಅದರಲ್ಲೊಂದು ಚಿಕ್ಕದೊಂದು ಸಾಸಿವೆ ಕಾಳಿನಷ್ಟು ಪಾದರಸ ಇದೆ, ತುಂಬ ಚಿಕ್ಕದಿದೆ. ಸೊ ಆ 3 ಪವರ್ಫುಲ್ ಆಗಿರತಕ್ಕಂಥ ಶಂಖ, ರುದ್ರಾಕ್ಷೆ, ಪಾದರಸದ ತ್ರಿಶಕ್ತಿ ಸಂಯೋಗವನ್ನು ಉಂಗುರ ಮಾಡಿ ಅದನ್ನು ಕಾರ್ತ್ಯವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಆಶ್ಲೇಷ ಬಲಿಪೂಜೆ, ಸಂತಾನ ಗೋಪಾಲ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೀವಲ್ಲ, ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹಾಗೂ ಕಾರ್ತ್ಯವೀರ್ಯಾರ್ಜುನ ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದ್ಭುತವಾಗಿ ರಿಸಲ್ಟ್ಸ್ ಕೊಡುತ್ತೆ. ಈ ಉಂಗುರವನ್ನು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನಿಮ್ಮ ಕೈಗೆ ಬಂದ ನಂತರ ಇದನ್ನು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಹಣೆಗೆ ಹಚ್ಕೊಂಡು ಉಂಗುರವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಮಾಡಬೇಕಾಗಿರೋದು. ಈ ಹೋದ ವರ್ಷ ಇದನ್ನು ಕೊಟ್ಟಾಗ ಹುಡುಕಿಕೊಂಡು ಬಂದು ಬರೀ ಥ್ಯಾಂಕ್ಸ್ ಹೇಳೋಕ್ಕೆ, ಜ್ಯೋತಿಷ್ಯ ಕೇಳೋಕ್ಕಲ್ಲ, ಧನ್ಯವಾದಗಳನ್ನ ಫೋನಲ್ಲೂ ಅಲ್ಲ ಡೈರೆಕ್ಟಾಗಿ ಬಂದು ಧನ್ಯವಾದ ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಅವರು ಯಾರೊಬ್ಬರು ಹೋದರು, ವಾಪಸ್ ಬಂದರು, ಕಳೆದುಕೊಂಡಿದ್ದು ಮತ್ತೆ ಸಿಕ್ತು, ಹೋದ ಅವಕಾಶ ಮತ್ತೆ ಬಂತು, ತುಂಬ ಒಳ್ಳೆಯದಾಗಿದೆ ಅಂಥೇಳಿ. ಸೊ ದಯವಿಟ್ಟು ನಾವು ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥ ಈ ಪವರ್ಫುಲ್ ಆಗಿರತಕ್ಕಂಥ ಕಾರ್ತ್ಯವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ವಿಶೇಷವಾಗಿ ಇತರೆ ಹೋಮಗಳೊಟ್ಟಿಗೆ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ 1ನೇ ತಾರೀಕು, ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಜೊತೆಗೆ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವಂತಾಗಲಿ ಹಾಗೂ ಯಾರ್ಯಾರು ನಿಮ್ಮ ಬಿಟ್ಟು ಹೋಗಿರ್ತಕ್ಕಂಥವ್ರೆಲ್ಲ ವಾಪಸ್ ಬರುವಂಗಾಗಲಿ ನಿಮಗೆ ಖಂಡಿತವಾಗಿ. ಜೊತೆಗೆ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸುವ ಅದ್ಭುತವಾದ ಶಕ್ತಿ ಮಹಾಗಣಪತಿ ನಿಮಗೆ ಕೊಡಲಿ. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೀವಿರುವಂತಾಗಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ನಿಮ್ಮಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.